ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋನ ಪೂರ್ತಿ ನೋಡಿ ಅರ್ಥ ಆಗುತ್ತೆ. ಏನಪ್ಪ ಅಂದರೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಯಾವುದೇ ವಿಷಯದ ಬಗ್ಗೆ ನಾನು ತಿಳಿಸ್ಬೇಕಂತ ಅಂದ್ಕೊಂಡಿದ್ದೆ ಅಂದರೆ, ಆನಾಪಾನಸತಿ ಧ್ಯಾನ. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿದೆ ಧ್ಯಾನದ ಬಗ್ಗೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯೂಟ್ಯೂಬಲ್ಲಿ ಹೊಡೆದ್ರೆ ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಇವಾಗ ಎಷ್ಟೋ ಮಂದಿ 3% ಇವಾಗೆಲ್ಲ ಧ್ಯಾನ ಮಾಡ್ತಿದ್ದಾರೆ. ನಾನು ಧ್ಯಾನ ಮಾಡ್ತಿದ್ದೀನಿ. ಇವಾಗಲೇ 4 ವರ್ಷ ಆಯಿತು ನಾನು ಧ್ಯಾನ ಮಾಡ್ತಾ ಇರುವುದು. ಅದರಿಂದ ನಾನೇನೆಲ್ಲ ಬದಲಾಗಿದ್ದೀನಿ, ನಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ ಅಂತ ತುಂಬ ಅದ್ಭುತವಾಗಿದೆ ಹೇಳೋದು. ಅದನ್ನು ಒಂದು ಸಲ ನಾನು ವಿಡಿಯೋ ಮಾಡ್ತೀನಿ. ಫಸ್ಟ್ಗೆ ಹೇಗಿದ್ದೆ, ಇವಾಗ ಹೇಗಿದ್ದೀನಿ ನಾನು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಮಾತಾಡೋಕ್ಕೆ ಸ್ಲೋ ಆಗಿ ಬರುತ್ತೋ ಇನ್ನು ಮತ್ತು ತುಂಬ ಫಾಸ್ಟಾಗಿ ಹೋಗ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಿಮಗೇನಾರ ಆ ಥರ ನಿಮಗೆ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಅದನ್ನು ತಿಳ್ಕೊಂಡು ನಾನು ಅದನ್ನು ಏನು ನನ್ನಲ್ಲಿ ಮಿಸ್ಟೇಕ್ ನಿಮಗೇನು ಕಂಡಿದ್ದು ಅದನ್ನು ನಾನು ಸರಿಪಡಿಸ್ಕೊಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಿರುತ್ತೆ ನನಗೆ. ಸ್ಟಾರ್ಟಿಂಗ್ ಮಾತಾಡ್ತಿದ್ದೀನಲ್ವ, ಅದಕ್ಕೆ ಸ್ವಲ್ಪ ನನಗೆ ಭಯ ಆಗ್ತಾಯಿದೆ. ಪ್ಲೀಸ್ ನಿಮಗೆ ಆಗೇನಾರ ಅನಿಸಿದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಈ ಧ್ಯಾನ ತುಂಬ ಅದ್ಭುತವಾದ ಒಂದು ಧ್ಯಾನ ಬಗ್ಗೆ ನಾನು ಹೇಳ್ಕೊಡ್ಬೇಕಂತಿದ್ದೀನಿ. ನಾನು ಯಾಕೆ ಈ ಧ್ಯಾನದಿಂದ ಎಷ್ಟೋ ಪರಿವರ್ತನೆ ಆಗಿ ತಿಳ್ಕೊಂಡು ನಾನು ಎಷ್ಟೋ ಮುಂದೆ ಆಗಿದ್ದೀನಿ ಅಂದರೆ ಧ್ಯಾನನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಳ್ಳೆಯ ಸಂದೇಶ, ಇಂಥ ಒಳ್ಳೆಯ ಒಂದು ವಿಷಯನ ನಾನು ಒಬ್ಬಳೇ ಯಾಕೆ ಇದನ್ನು ಮಾಡಬೇಕು, ಎಲ್ಲರಿಗೂ ತಿಳಿಸ್ಬೇಕು. ಯಾಕೆಂದರೆ ಎಷ್ಟೋ ಮಂದಿ ಎಷ್ಟೋ ಫಿಸಿಕಲ್ ಲೈಫಿಂದ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ತಾ ಇದ್ದಾರೆ. ಇವಾಗ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋಬೇಕು. ಮನೇಲೇ ಇದ್ದೇ ಹೊರಗಡೆ ಹೋಗೋಕ್ಕಾಗಲ್ಲ, ನಾವು ಮನೇಲೇ ಇದ್ದು ಮತ್ತು ಆಮೇಲೆ ಅಮೌಂಟ್ ಕಟ್ಟಿ ತೋರಿಸ್ಕೊಳೋದು, ಅದನ್ನು ಮಾಡೋದು, ಎಲ್ಲ ಪ್ರಾಬ್ಲಮ್ಸನ್ನು ಇದರಿಂದ ಸರಳವಾಗಿ ನಾನು 1 ರೂಪಾಯಿನೂ ಇಲ್ದೇ ಇದು ಧ್ಯಾನ ಮಾಡಿ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಒಬ್ಬರು ನಾವು ಧ್ಯಾನ ಮಾಡಿದರೆ ಇಡೀ ಮನೆಯೇ ಒಂದು ಅದ್ಭುತ ಪರಿವರ್ತನೆ ಆಗುತ್ತೆ. ಇದು ನಾನು 100% ಆಗಿ ಹೇಳ್ತೀನಿ. ಧ್ಯಾನ ಸುಮಾರು ಎಲ್ಲರಿಗೂ ಇವಾಗ ಗೊತ್ತಿದೆ, ಆದರೆ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟೇ ಹೇಳ್ತೀನಿ. ಹೌದಾ, ನನಗೆ ಎಷ್ಟು ನಾನು ಇದ್ರಲ್ಲಿ ಬದಲಾಗಿದ್ದೀನಿ ಅಂತ ಇದೆಯಲ್ಲ, ಅದನ್ನು ನಾನು ಹೇಳ್ತೀನಿ. ಒಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ನಿಮಗೆ. ಪ್ಲೀಸ್ ನನಗೂ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಿರೋದ್ರಿಂದ, ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ನರ್ವಸ್ ಆಗ್ತಾಯಿದೆ ಅಂತ ನನಗೆ ಗೊತ್ತಿದೆ. ಆದರೂ ನಿಮಗೇನಾರ ಆ ಥರ ಅನಿಸಿದರೆ ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು, ಒಂದು ಲೈಕ್ ಬೇಕು, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧ್ಯಾನವನ್ನು ಮಾಡೋಣ, ಸುಂದರ ಒಂದು ಲೈಫನ್ನು ಕಂಡುಕೊಳ್ಳೋಣ, ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಣ, ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋಣ. ಹೌದು, ಮನಸ್ಸು ಎಷ್ಟು ಬರೀ ಓಡುತ್ತೆ ಅಂದರೆ, ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. ನಮ್ಮ ದೇಹ ಇಲ್ಲೇ ಇರುತ್ತೆ, ಆದರೆ ನಮ್ಮ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿರುತ್ತೆ. ನೂರಾರು ಕಡೆ ಆಡ್ತಿರುತ್ತೆ. ಅಷ್ಟೊಂದು ಫಾಸ್ಟಾಗಿರುತ್ತೆ ನಮ್ಮ ಮನಸ್ಸು. ಆ ಮನಸ್ಸನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೋಬೋದು, ಮತ್ತು ನಮ್ಮ ಮನಸ್ಸು ನಮ್ಮ ಮಾತು ಕೇಳ್ದಂಗೆ ಮಾಡ್ಕೋಬೋದು ಈ ಧ್ಯಾನದಿಂದ. ಅದಕ್ಕೋಸ್ಕರ ಆ ಥರ ಇದ್ದಾಗ ಮಾತ್ರ ನಮಗೆ ಏನೋ ಒಂದು ನಮ್ಮಲ್ಲಿ ಪರಿವರ್ತನೆ ಖಂಡಿತ ಆಗೇ ಆಗುತ್ತೆ. ನಿಜವಾಗ್ಲೂ ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದರೆ, ನಾನು ಸ್ವಲ್ಪ ಇವಾಗ ಧ್ಯಾನದ ಬಗ್ಗೆ ಬಿಡ್ತಿದ್ದೀನಿ. ಅಷ್ಟೊಂದು ಲೈಕ್ಸ್ ಆ್ಯಂಡ್ ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಆಗಿಲ್ಲ. ವಿಡಿಯೋ ನೋಡಿ, ಪೂರ್ತಿ ನೋಡಿ ವಿಡಿಯೋನ. ನಾನು ಧ್ಯಾನದ ಬಗ್ಗೆ ಏನು ವಿಡಿಯೋ ಹಾಕ್ತೀನಲ್ಲ ಪೂರ್ತಿ ನೋಡಿ. ಅದರಲ್ಲಿ 1 ಪಾಯಿಂಟರ ನಿಮ್ಗೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನಾನು 4 ಪಾಯಿಂಟ್ ಹಾಕಿನಂದ್ರು ನಿಮಗೆ 1 ಪಾಯಿಂಟರ್ ನಿಮಗೆ ಅರ್ಥ ಆಗೇ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟು, ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೇನಾರ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ
ಧ್ಯಾನ ಮಿತ್ರರುಗಳಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿದಾಗೆ ಗೊತ್ತಾಗುತ್ತೆ ಏನಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಯೂಟ್ಯೂಬ್ ಚಾನಲ್ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಎಲ್ಲರಿಗೂ.